ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆಯತ್ತ ದಾಪುಗಾಲಿಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನೀರವ ಮೌನ. ಫಸ್ಟ್ ನಾವು ನೋಡಿದ್ವಿ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಸಾಧಿಸಬಹುದು ಅಂತ ಹೇಳಿದ್ರು. ಹಾಗೇನೆ ಟ್ರೆಂಡ್ ಅನೌನ್ಸ್ ಆಗ್ತಾ ಇದ್ದ ಹಾಗೂ ಕೂಡ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇತ್ತು ಸರಿಯಾಗೇನೆ. ಸಾಕಷ್ಟು ಜಿದ್ದಿನ ಒಂದು ಹೋರಾಟ ಕಂಡು ಬರ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ ಅನ್ನ ಹಿಂದಿಕ್ಕಿ ಗದ್ದುಗೆ ಎತ್ತ ಕೇಸರಿ ಪಕ್ಷ ದಾಪುಗಾಲಿಟ್ಟಿದೆ. ಮ್ಯಾಜಿಕ್ ನಂಬರ್ ಆಲ್ಮೋಸ್ಟ್ ಕ್ರಾಸ್ ಮಾಡಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಅನೌನ್ಸ್ ಆಗ್ಬೇಕಷ್ಟೇ, ಅದು ಪಕ್ಕಾನ ಅನ್ನುವಂಥದ್ದು. ಟ್ರೆಂಡ್ ಆಲ್ಮೋಸ್ಟ್ ಬಿಜೆಪಿ ಪರವಾಗಿದೆ. ಸೊ ಇನ್ನೇನು ಅನೌನ್ಸ್ ಆಗಬೇಕಾಗಿದೆ. ಮೂರನೇ ಬಾರಿಗೆ ಸತತವಾಗಿ ಅಧಿಕಾರ ಹಿಡಿಯುತ್ತಾ ಬಿಜೆಪಿ ಹ್ಯಾಟ್ರಿಕ್ ಸಾಧನೆ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಹೂಡಾ, ಒಂದು ರೀತಿಯ ಭೂಪೇಂದರ್ ಸಿಂಗ್ ಹೂಡಾ ತುಂಬ ಬೇಜಾರಿನಲ್ಲಿ ಇರೋದನ್ನ ಕಾಣ್ತಾ ಇದ್ವಿ. ವೆರಿ ನ್ಯಾಚುರಲ್. ಆದಿತ್ಯ ಸುರ್ಜೇವಾಲಾ ಕೂಡ ಹಿನ್ನಡೆ ಆಗಿದೆ. ಹಾಗೆಯೇ ರವೀಂದ್ರ ರೈನಾ ಬಿಜೆಪಿಯ ಇನ್ನೊಬ್ಬ ಅಭ್ಯರ್ಥಿ ಜಮ್ಮು ಕಾಶ್ಮೀರ್ ಅವ್ರಿಗೆ ಹಿನ್ನಡೆ ಆಗಿದೆ. ಶ್ರೀನಗರ ಸೆಂಟ್ರಲ್ಗೆ ಬಂದರೆ ತಾರಿಕ್ ಹಮೀದ್, ಯಾರ್ಯಾರು ಪ್ರಮುಖವಾದಂಥ ಅಭ್ಯರ್ಥಿಗಳಿದ್ದಾರೆ ಅವರ ಟ್ರೆಂಡ್ನ ತೋರಿಸ್ತಾ ಇದ್ವಿ. ಒಮರ್ ಅಬ್ದುಲ್ಲಾ NC ನ್ಯಾಷನಲ್ ಕಾನ್ಫರೆನ್ಸ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಇಲ್ತಿಜಾಮ್ ಮುಫ್ತಿ PDP ಮುನ್ನಡೆಯಲ್ಲಿದ್ದಾರೆ. ಒಟ್ಟು ರಿಸಲ್ಟ್ನ ಒಂದು ಹೈಲೈಟ್ಸ್ನ ತೋರಿಸ್ತಾ ಇದ್ದೀವಿ. ವಿನೇಶ್ ಪೋಗಟ್ ಕಾಂಗ್ರೆಸ್ ಹರಿಯಾಣ ಹಿನ್ನಡೆ, ಹಾಗೆಯೇ ದುಷ್ಯಂತ್ ಚೌಟಾಲಾ ಬಿಜೆಪಿ ಹಿನ್ನಡೆ ಹರಿಯಾಣದಲ್ಲಿ. ಭೂಪೇಂದರ್ ಸಿಂಗ್ ಕೂಡ ಬಹಳ ಬೇಜಾರದಲ್ಲಿ ಇರೋದನ್ನು ಕಾಣಬಹುದು. ಕಾಂಗ್ರೆಸ್ ಲಾಸ್ಟ್ ಮೊಮೆಂಟಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಸಾಧಿಸಿರೋದ್ರಿಂದ ಅಧಿಕಾರ ಹಿಡಿಯೋದು ಕಷ್ಟ ಆಗ್ತಾ ಇದೆ. ಅಧಿಕಾರದ ಗದ್ದುಗೆ ಎತ್ತ ಹೋಗೋದು ಕಷ್ಟ ಆಗ್ತಾ ಇದೆ. ಬಿಜೆಪಿ ರೇಸ್ನಲ್ಲಿ ಮುನ್ನುಗ್ಗಿ ಅಧಿಕಾರದ ಗದ್ದುಗೆಯ ಹತ್ತತ್ರ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್. ಇನ್ನೇನು ಅನೌನ್ಸ್ ಆಗೋದು ಒಂದೇ ಬಾಕಿ ಇದೆ. 46 ಬಂದ್ಬಿಟ್ಟಿದೆ ಅಂತ ಅನೌನ್ಸ್ ಆಗಿಬಿಟ್ರೆ ಮುಗೀತು ಅಲ್ಲಿಗೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 47 ಸೀಟ್ ಬಂದುಬಿಟ್ರೆ ಯಾವುದೇ ಆತಂಕ ಇಲ್ಲದೆ ಬಿಜೆಪಿ ಅಧಿಕಾರ ಸರ್ಕಾರ ಫಾರ್ಮ್ ಮಾಡುತ್ತೆ. ಸೊ ಈ ಕ್ಲೂ ಸಿಕ್ಕಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಭೂಪೇಂದ್ರ ಸಿಂಗ್ ಕೂಡ ಭಾಳ ಬೇಜಾರದಲ್ಲಿ ಕೂತಿದ್ದಾರೆ. ಫಲಿತಾಂಶ ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನಂತ ಅನೌನ್ಸ್ ಆಗಬಹುದು ಅಂತ, ಅನೌನ್ಸ್ ಆಗೋವರೆಗೂ ಇರಬೇಕಲ್ಲ. ಸೊ ಹಾಗಾಗಿ ಅನೌನ್ಸ್ ಆಗುತ್ತಾ ಏನು ಅಂತ ನೋಡ್ತಾ ಇದ್ದಾರೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅಂತ ಕಾದು ನೋಡ್ತಾ ಇದ್ದಾರೆ. ಭೂಪೇಂದ್ರ ಸಿಂಗ್ ಹೂಡಾ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಸೀನಿಯರ್ ಹೌದು, ನನಗೆ ವಯಸ್ಸಾಗಿದೆ, ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಚುನಾವಣೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿಲ್ಲ, ನಾನು ಎನರ್ಜೆಟಿಕ್ ಆಗಿದ್ದೀನಿ, ನಾನು ಹೋರಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಮ್ಯಾಜಿಕ್ ನಂಬರ್ ದಾಟ್ತೀನಿ ಅಂತ ದೊಡ್ಡ ಭರವಸೆ ಇಟ್ಕೊಂಡಿತ್ತು ಈ ಸತಿ ಹರಿಯಾಣದಲ್ಲಿ ಕಾಂಗ್ರೆಸ್. ಅದು ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿರುವಂಥದ್ದು. ಈ ಕುಸ್ತಿ ವಿಚಾರ ಇರ್ಬೋದು ಅಥವಾ ಕಿಸಾನ್ ವಿಚಾರ ಇರ್ಬೋದು. ಪಕ್ಕದಲ್ಲೇ ಇರೋದು ಪಂಜಾಬ್, ಆ ರೈತರ ಹೋರಾಟಕ್ಕೂ ಕೂಡ ಒಂಥರ ಭರವಸೆಗೆ ಆಗಿದೆ. ಎಲ್ಲೊಂದು ಕಡೆ ವಿನ್ ಆಗ್ತೀವಿ ಅನ್ನೋ ಒಂದು ಭರವಸೆ ಇದ್ದಿತ್ತು. ಅದು ಕೂಡ ಮಾಜಿ CM ಬೇರೆ ಭೂಪೇಂದ್ರ ಸಿಂಗ್ ಹೂಡಾ ಅವರು. ಇನ್ನು ಮುಂದಿನ ಭಾಗದಲ್ಲಿ ವೆಲ್ಕಮ್ ಬ್ಯಾಕ್. ಇನ್ನು ಹರಿಯಾಣದಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ. ಮತದಾರರು ಸಮೀಕ್ಷೆಗಳನ್ನ ಉಲ್ಟಾ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ R ಅಶೋಕ್ ಅವರ ಹೇಳಿಕೆ ಇದು. ಮತದಾರರು ಸಮೀಕ್ಷೆಗಳನ್ನೇ ಉಲ್ಟಾ ಮಾಡಿದ್ದಾರೆ. ಸಾಕಷ್ಟು ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಗೆಲ್ಲತ್ತೆ ಅಂತ. ಆದ್ರೆ ಈಗ ಹರಿಯಾಣದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ, ಅಧಿಕಾರ ಸಿಕ್ಕಿದೆ ಬಿಜೆಪಿಗೆ ಅಂತ ವಿಪಕ್ಷ ನಾಯಕ R ಅಶೋಕ್ ಹೇಳ್ತಾ ಇದ್ದಾರೆ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ BJP ಪರವಾಗಿ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ BJP ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ಸೊ ನಮಗೆ ವಿಶ್ವಾಸ ಇದೆ BJP ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ BJPಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ BJPಗೆ ಒಂದು ಶಕ್ತಿ ತಂದು ಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ BJP ಪರವಾಗಿ ಬರ್ತಾ ಇದೆ ಅಂತ.
ಪಿಡಿಪಿಯ ಇಲ್ತಿಜಾಮ್ ಮುಫ್ತಿಗೆ ಸೋಲುಂಟಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಜ್ಬೆಹರಾದಲ್ಲಿ ಇಲ್ತಿಜಾಗೆ ಸೋಲುಂಟಾಗಿದೆ. ಪಿಡಿಪಿಯ ಇಲ್ತಿಜಾಮ್ ಮುಫ್ತಿ ಬಿಜ್ಬೆಹರಾದಲ್ಲಿ ಸೋಲುಂಟಾಗಿದೆ. ಒಂದೊಂದೇ ಇವಾಗ ಸೀಟ್ಸ್ ಅನೌನ್ಸ್ ಆಗ್ತಾ ಇದೆ, ಯಾರು ಗೆಲುವು ಯಾರು ಸೋಲು ಅನ್ನುವಂಥದ್ದು. ಪಿಡಿಪಿ ಈ ಸಾರಿ ಬಹಳ ಕಡಿಮೆ ಸ್ಥಾನಗಳನ್ನ ಗೆಲ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಪಿಡಿಪಿಯ ಪ್ರಖ್ಯಾತ ನಾಯಕಿ ಮೆಹಬೂಬಾ ಮುಫ್ತಿ ಅವರ ಮಗಳು ಇಲ್ತಿಜಾ ಮುಫ್ತಿ ಸೋಲು ಉಂಟಾಗಿದೆ. ಬಿಜ್ಬೆಹರಾ ಕ್ಷೇತ್ರದಿಂದ ನಿಂತಿದ್ರು ಚುನಾವಣೆಗೆ, ಅವ್ರಿಗೀಗ ಸೋಲುಂಟಾಗಿದೆ. 5 ಕ್ಷೇತ್ರಗಳಲ್ಲಿ ಸದ್ಯ ಮುನ್ನಡೆಯನ್ನ ಸಾಧಿಸಿದೆ ಪಿಡಿಪಿ. ನ್ಯಾಷನಲ್ ಕಾನ್ಫರೆನ್ಸ್ ಈ ಸಾರಿ ಟೇಕ್ ಓವರ್ ಮಾಡ್ತಾ ಇರೋದು ದೊಡ್ಡ ಪ್ರಮಾಣದಲ್ಲಿ. 40ರ ಹತ್ತತ್ರ ಹೋಗ್ತಾ ಇದೆ ನ್ಯಾಷನಲ್ ಕಾನ್ಫರೆನ್ಸು. ಹಾಗಾಗಿ ಏನಾಗುತ್ತೆ ಕಾದು ನೋಡಬೇಕು. 46-47 ಹೋದ್ರೆ ನ್ಯಾಷನಲ್ ಕಾನ್ಫರೆನ್ಸ್ಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿಬಿಡತ್ತೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆರಾಮಾಗಿ ಗೌರ್ಮೆಂಟ್ ಫಾರ್ಮೇಷನ್ ಕಡೆ ಯೋಚನೆ ಮಾಡಬಹುದು. ಸೊ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಜಮ್ಮು ಕಾಶ್ಮೀರದ ಚುನಾವಣೆ ಈ ಸಾರಿಯೂ ಕೂಡ ಪ್ರತಿ ಸಾರಿಯ ಚುನಾವಣೆ ಅಂತಲೇ ಇರುತ್ತಾ, ಅಥವಾ ಈ ಸಾರಿ ವೋಟಿಂಗ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದು ಏನಾಗುತ್ತೆ, ರಿಸಲ್ಟ್ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಜಾಸ್ತಿ ಕ್ಲಾರಿಟಿ ಸಿಗೋ ಥರ ಕಾಣ್ತಾ ಇದೆ ಜಮ್ಮು ಕಾಶ್ಮೀರ ಚುನಾವಣೆ ವಿಚಾರದಲ್ಲಿ. ವೆಲ್ಕಮ್ ಬ್ಯಾಕ್. ಇನ್ನು ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಹರಿಯಾಣ ಹಾಗೆ ಕಾಶ್ಮೀರದಲ್ಲಿ ಸರ್ಕಾರ ಸಂಬಂಧ ಸಭೆಯನ್ನ ಕರೆದಿರುವಂತದ್ದು. 2 ರಾಜ್ಯದಲ್ಲೂ ಕೂಡ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತನ್ನ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ಹರಿಯಾಣದಲ್ಲಿ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಬಿಜೆಪಿ 49 ಬಂದಿದೆ, ಕಾಂಗ್ರೆಸ್ 35. ಇದರಲ್ಲಿ INLD 1 ಆದರೆ JJP 0, ಅದರ್ಸ್ 1 ಬಂದಿದೆ ಹರಿಯಾಣದಲ್ಲಿ. 2014ರಲ್ಲಿ ಇದೇ ಹರಿಯಾಣದಲ್ಲಿ ಬಿಜೆಪಿ 46 ಬಂದರೆ ಕಾಂಗ್ರೆಸ್ 15 ಬಂದಿತ್ತು. ಆದರೆ 2019ರ ಎಲೆಕ್ಷನ್ನಲ್ಲಿ ಬಿಜೆಪಿ 40 ಬಂದರೆ ಕಾಂಗ್ರೆಸ್ 31. ಆದರೆ ಈ ಸಲ ಸಾಕಷ್ಟು ನಿರೀಕ್ಷೆಗಳನ್ನು ಕಾಂಗ್ರೆಸ್ ಇಟ್ಕೊಂಡಿತ್ತು. ಈ ಸಲ ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಭೂಪೇಂದ್ರ ಸಿಂಗ್ ಹೂಡಾ ಅವ್ರನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅವರು ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಾಜಿ CM ಅವರು, ಕಾಂಗ್ರೆಸ್ಸಿನ ಮಾಜಿ CM. ಈ ಸರಿ ಸರ್ಕಾರ ಬಂದರೆ ತಾನೇ CM ಆಗ್ತೀನಿ ಅಂತ ಹೇಳ್ತಾ ಇದ್ರು. ಒಂದು ಕಡೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ತಾನು CM ಆಗಬೇಕು ಅಂತ ಸಾಕಷ್ಟು ಪೈಪೋಟಿ ಕೂಡ ನಡೀತಿದೆ. ಆದರೆ ಈಗ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ. ಜೊತೆಗೆ ಬಿಜೆಪಿ ಇದರಲ್ಲಿ ಮಹತ್ವವೆನ್ನುವಂತೆ 49 ಸೀಟನ್ನು ಗೆದ್ಕೊಂಡು ಈಗ ಸರ್ಕಾರ ರಚನೆ ಬಗ್ಗೆ ಈಗ ನಾಳೆ ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು. ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗಾಗಲೇ ಹೇಳ್ತಾ ಇದ್ರಿ ನೀವು, ಏನಂತ ಹೇಳಿದ್ರೆ ಬಿಜೆಪಿಗೆ ಆಡಳಿತ ವಿರೋಧ ಅಲೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಎಲ್ಲೊಂದು ಕಡೆ ಈಗ ಬಿಜೆಪಿನೇ ಗೆದ್ದು ಬೀಗಿದೆ. ಖಂಡಿತವಾಗ್ಲೂ ನಿಕೇಶ್, ನೋಡಿ ಎಲ್ಲೋ ಒಂದ್ ಕಡೆ ಈ ಒಂದು ಗೆಲುವಿನತ್ತ ನಾಗಾಲೋಟವನ್ನ ಸಾಧಿಸ್ತಾ ಇದೆಯಲ್ಲ ಬಿಜೆಪಿಗೆ, ಇಲ್ಲಿ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು